Hello everyone. So in my last videos I have started with force and pressure chapter of class 8, and in my previous videos you can find out introduction to force and what are the effects of force when it is acting on an object, what are balanced and unbalanced force, and I have started with types of forces, that is contact force. There is a video, you can go check with it. Today in this video I'll be explaining about one more type of force, that is non-contact force. Non-contact force. Contact force means it is the force acting between two objects when both objects are in contact with each other. So non-contact, contact ಗೆ ಅಪೋಸಿಟ್. ನಾನ್ ಕಾಂಟ್ಯಾಕ್ಟ್ ಅಂದರೆ ಯಾವುದೋ ಆಬ್ಜೆಕ್ಟ್ಸು ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಇಲ್ಲ. ಆಬ್ಜೆಕ್ಟ್ಸ್ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದ್ರೂ ಅಲ್ಲಿ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ದ್ಯಾಟ್ ಫೋರ್ಸ್ ಇಸ್ ಕಾಲ್ಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನಾನು ಸ್ಟಾರ್ಟಿಂಗ್ ಆಫ್ ಮೈ ವಿಡಿಯೋ ಐ ಹ್ಯಾವ್ ಗಿವನ್. ದಟ್ ಈಸ್ ಯಾವುದೇ ಒಂದು ಆಬ್ಜೆಕ್ಟ್ನ ನಾವು ಮೇಲ್ ಹಾಕಿದ್ರೂ ಅದು ಕೆಳಗಡೆ ಬರುತ್ತೆ ಮತ್ತೆ ವಾಪಸ್ ಅದಾಗದೆ. ಅದು ಇನ್ನೊಂದು ಆಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಏನಿಲ್ಲ, ಅದಾಗದೆ ವಾಪಸ್ ಬರುತ್ತೆ. ಹೇಗೆ? ಅಲ್ಲಿ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಯಾವ ಫೋರ್ಸು? ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡ್ತಾ ಇರುತ್ತೆ, ಎಲ್ಲ ಆಬ್ಜೆಕ್ಟ್ನು ಅಟ್ರಾಕ್ಟ್ ಮಾಡ್ಕೊಳ್ತಾ ಇರುತ್ತೆ ಟುವರ್ಡ್ಸ್ ಅರ್ತ್ ಸರ್ಫೇಸ್. ಇಟ್ ವಿಲ್ ಬಿ ಅಟ್ರಾಕ್ಟಿಂಗ್ ಆಲ್ ದ ಆಬ್ಜೆಕ್ಟ್ಸ್. ಅದು ಒಂದು ಎಕ್ಸಾಂಪಲ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ. ಅದೇ ಥರ ಕೆಲವೊಂದು ಆಫೀಸಲ್ಲಿ ಇಲ್ಲಾಂದರೆ ATMಗೆ ನೀವು ಹೋದಾಗ ನೋಡಿರ್ಬೋದು, ಡೋರ್ನ ನೀವು ಓಪನ್ ಮಾಡಿದ್ರೆ ಅದನ್ನು ನೀವು ಕ್ಲೋಸ್ ಮಾಡಿಲ್ಲ ಅಂದರೂ ಅದೇ ಕೆಲವೊಂದು ಸತಿ ಆಟೋಮೆಟಿಕ್ಕಾಗಿ ಅದೇ ಕ್ಲೋಸ್ ಆಗ್ತಾ ಹೋಗುತ್ತೆ. ಹೇಗೆ? ಅಲ್ಲಿ ಮ್ಯಾಗ್ನೆಟ್ಸ್ ಇಟ್ಟಿರ್ತಾರೆ. ಮ್ಯಾಗ್ನೆಟ್ಸ್ ಏನಾಗುತ್ತೆ, ಸೇಮ್ ಪೋಲ್ ಇದ್ದರೆ ರಿಪಲ್ ಆಗುತ್ತೆ, ಅದೇ ಅಪೋಸಿಟ್ ಪೋಲ್ ಮ್ಯಾಗ್ನೆಟ್ಸ್ ಇಟ್ಟಿದ್ರೆ ಅಟ್ರಾಕ್ಟ್ ಆಗುತ್ತೆ. ಅಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಏನಿಲ್ಲ, ಒಂದಕ್ಕೊಂದು ದೂರ ಇದ್ರೂ ಅಲ್ಲಿ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಫೋರ್ಸ್ ಅಂದರೆ ಏನು? ಪುಷ್, ಪುಲ್, ಲಿಫ್ಟ್ or any of the action which is taking place in an object, that is called force. And ಟೂ ಮ್ಯಾಗ್ನೆಟ್ಸ್ ಮಧ್ಯದಲ್ಲಿ ಏನಾಗ್ತಾ ಇರುತ್ತೆ, ಸೇಮ್ ಪೋಲ್ ಇದ್ದರೆ ರಿಪಲ್ ಆಗುತ್ತೆ, ಅಲ್ಲಿ ಒಂದು ರಿಪಲ್ಷನ್ ಫೋರ್ಸ್ ಇರುತ್ತೆ. ಅದೇ ಅಪೋಸಿಟ್ ಪೋಲ್ಸ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ, ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಸೊ ಈವನ್ ದ್ಯಾಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಇಟ್ ಈಸ್ ಫೋರ್ಸ್, it is a force acting between two objects, acting between two or many objects, acting between objects which are not in direct contact. So non-contact force andre there will be a force, there will be some action which is taking place. It might be push or it might be pull or lift or drop, any of the action which is taking place on an object. But there need not ಆಬ್ಜೆಕ್ಟ್ಸ್, ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಇಲ್ಲ. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತಂದರೆ ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಆನ್ ಅನ್ ಆಬ್ಜೆಕ್ಟ್ even though when object is not in contact with any of the object. ಸೊ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ನಾನು ಫಸ್ಟಾಗಿ ಮ್ಯಾಗ್ನೆಟ್ಸ್ ತಗೊಳ್ತೀನಿ. ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಮ್ಯಾಗ್ನೆಟಿಕ್ ಯಾವಾಗಲೂ ದಟ್ ಈಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಮ್ಯಾಗ್ನೆಟ್ಸ್ ಇನ್ನೊಂದು ಮ್ಯಾಗ್ನೆಟ್ ಮೇಲೆ ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಫೋರ್ಸ್ನ ಎಕ್ಸರ್ಟ್ ಮಾಡೋದಾಗಿರ್ಬೋದು. ಇಲ್ಲ ಮ್ಯಾಗ್ನೆಟ್ಸ್ ಹತ್ರ ನಾವು ಐರನ್ ಆ ಥರ ಮೆಟೀರಿಯಲ್ಸ್ನ ತೊಗೊಂಡು ಬಂದರೆ ಇಟ್ ವಿಲ್ ಅಟ್ರಾಕ್ಟ್ ಆಲ್ವೇಸ್, ಇಸಂಟ್ ಇಟ್? ಅದನ್ನು ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಅಂತಲೇ ಹೇಳ್ತೀವಿ. ಅಲ್ಲಿ ನಮಗೆ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಏನಿಲ್ಲ, ಒಂದಕ್ಕೊಂದು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದ್ರೂ ಅಲ್ಲಿ ಒಂದು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಅಥವಾ ರಿಪಲ್ಸಿವ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಆ ಫೋರ್ಸ್ನ ನಾವೇನಂತ ಹೇಳ್ತೀವಿ? ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಎ
is a force exerted by magnets. ಸೊ ಯಾವಾಗಲೂ ಮ್ಯಾಗ್ನೆಟಿಕ್ ಫೋರ್ಸ್ನ ನಾವು ಅಬ್ಸರ್ವ್ ಮಾಡುವಾಗ ಒಂದು ಆಬ್ಜೆಕ್ಟ್ ಮ್ಯಾಗ್ನೆಟ್ ಆಗಿರುತ್ತೆ. ಯಾಕಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಯಾವಾಗಲೂ ಇಟ್ ವಿಲ್ ಬಿ ಎಕ್ಸರ್ಟೆಡ್ ಬೈ ಮ್ಯಾಗ್ನೆಟ್ಸ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಅಂತಂದರೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಯಾವುದೇ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಏನಿಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಇಟ್ ವಿಲ್ ಬಿ ಎಕ್ಸರ್ಟೆಡ್ ಬೈ ಮ್ಯಾಗ್ನೆಟ್ಸ್. ಸೊ ಸೇಮ್ ಮ್ಯಾಗ್ನೆಟ್ಸ್ ಅಂತಂದರೆ ಇವಾಗ ಯಾವುದೇ ಒಂದು ಮ್ಯಾಗ್ನೆಟ್ಗೆ 2 ಪೋಲ್ಸ್ ಇರುತ್ತೆ. ಒಂದು ನಾರ್ತ್ ಪೋಲ್ ಅಂತ ಹೇಳ್ತೀವಿ, ಒಂದು ಸೌತ್ ಪೋಲ್ ಅಂತ ಹೇಳ್ತೀವಿ. ಆ್ಯಂಡ್ ಒಂದು ಪೋಲ್ ಫಾರ್ ದಟ್ ಈಸ್ ಬಾರ್ ಮ್ಯಾಗ್ನೆಟ್ನ ನಾನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ನಾರ್ತ್ ಪೋಲ್, ಸೌತ್ ಪೋಲ್. ನಾವು ಇದನ್ನು ಎಷ್ಟೇ ಸ್ಮಾಲ್ ಪೀಸಾಗಿ ಕಟ್ ಮಾಡಿದ್ರು ಇಲ್ಲ ಎಷ್ಟೇ ದೊಡ್ಡದಾಗಿ ತೊಗೊಂಡ್ರು ಮ್ಯಾಗ್ನೆಟ್ಸ್ನ, ದೇರ್ ವಿಲ್ ಬಿ ಆಲ್ವೇಸ್ 2 ಪೋಲ್ಸ್ ಫಾರ್ ಮ್ಯಾಗ್ನೆಟ್. ಒನ್ ಇಸ್ ನಾರ್ತ್ ಆ್ಯಂಡ್ ಒನ್ ಇಸ್ ಸೌತ್. ಸೊ 2 ಮ್ಯಾಗ್ನೆಟ್ನ ನಾನು ಒಂದಕ್ಕೊಂದು ಪಕ್ಕದಲ್ಲಿ ಇಟ್ಟಾಗ ಸೇಮ್ ಪೋಲ್ಸ್ನ ನಾನು ಇಟ್ಟರೆ ಇಟ್ ವಿಲ್ ಬಿ ರಿಪೆಲ್ಲಿಂಗ್. there will be force of repulsion, and this force which repels each other is called magnetic force. and ಅದೇ ಥರ ನಾನು ಇನ್ನೊಂದು ಬಾರ್ ಮ್ಯಾಗ್ನೆಟ್ ತಗೊಳ್ತೀನಿ, ನಾರ್ತ್ ಸೌತ್. ಸೊ ಇಲ್ಲೇನಾಗ್ತಾ ಇದೆ, 2 ಬೇರೆ ಬೇರೆ ಪೋಲ್ಸ್ ಇದೆ. ಇಲ್ಲಿ ಸೌತ್ ಇದೆ, ಇಲ್ಲಿ ನಾರ್ತ್ ಇದೆ. ಅವಾಗ ಏನಾಗುತ್ತೆ, ಮ್ಯಾಗ್ನೆಟ್ಸು ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಮ್ಯಾಗ್ನೆಟ್ಸ್, ಈವನ್ ದೋ ಅದು ಒಂದಕ್ಕೊಂದು ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೂ ಅಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತಲ್ಲ, ಅದನ್ನು ಒಂದಕ್ಕೊಂದನ್ನು ಹತ್ರ ತೊಗೊಂಬರ್ತಾ ಇರುತ್ತಲ್ಲ, ಆ ಫೋರ್ಸ್ನ ನಾವೇನಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ಫೋರ್ಸ್. ಆ್ಯಂಡ್ ದ್ಯಾಟ್ ಫೋರ್ಸ್ ವಿಲ್ ಬಿ ಅಟ್ರಾಕ್ಟಿವ್ ಫೋರ್ಸ್. ಆ ಫೋರ್ಸು ಯಾವುದಕ್ಕೆ ಎಕ್ಸಾಂಪಲ್, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಹೇಳೋದಾದರೆ, ನೀವು ಸಣ್ಣದೊಂದು ಆ್ಯಕ್ಟಿವಿಟಿ ಮಾಡಿ ನೋಡಿ ಮನೆಯಲ್ಲಿ. ನೀವು ತಲೆ ಬಾಚ್ತೀರಲ್ವಾ, ಕೂಮ್ ಯೂಸ್ ಮಾಡಿ ತಲೆ ಬಾಚಂಗಿ ಯೂಸ್ ಮಾಡಿ. ಒಂದು ಸತಿ ಏನು ಮಾಡಿ ಅಂತಂದರೆ, ನೀವು ತಲೆ ಬಾಚಾದ್ಮೇಲಿಂದ ನಿಮ್ಮ ಬಾಚಣಿಗೆನ ಒಂದು ಸ್ಮಾಲ್ ಪೇಪರ್ ತೊಗೊಂಡು ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಆ ಪೇಪರ್ ಹತ್ರ ಹಿಡಿದು ನೋಡಿ ನಿಮ್ಮ ಬಾಚಣಿಗೆನ. ಅವಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಓಕೆ, ಇವಾಗ ಹೋಗ್ಬಿಡ್ಬೇಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ನೋಡಿ. ಸೊ ನಾನು ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನಾಯಿತು ಅಂದರೆ, ಫಸ್ಟು ಒಂದು ಬಾಚಂಗಿ ಇತ್ತು, ಸುಮ್ಮನೆ ಪೀಸ್ ಆಫ್ ಪೇಪರ್ಸ್ ಇತ್ತು. ನಾನು ಆ ಬಾಚಂಗಿನ ಪೀಸ್ ಆಫ್ ಪೇಪರ್ಸ್ ಹತ್ರ ಇದ್ದೆ. ಆ ಪೇಪರ್ ಅದ್ರ ಪಾಡಿಗಿತ್ತು, ಬಾಚಂಗಿ ಅದ್ರ ಪಾಡಿಗಿತ್ತು. ನಾನೇನು ಮಾಡಿದೆ, ಕ್ಲಾಸಿಗೆ ರೆಡಿ ಆಗಬೇಕು ಅಂತ ನಾನು ಬಾಚಂಗಿ ತೊಗೊಂಡು ರೆಡಿ ಆದೆ, ಯೂಸ್ ಮಾಡಿದೆ. ಆಮೇಲಿಂದ ಮತ್ತೆ ಆ ಬಾಚಂಗಿ ತೊಗೊಂಡು ಇನ್ನೊಂದು ಸತಿ ಟ್ರೈ ಮಾಡಿ ನೋಡೋಣ, ಓದಿದ್ವಲ್ಲ ಆ ಎಕ್ಸ್ಪೆರಿಮೆಂಟ್ನ, ನಿಜನ ಅದು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಆ ಬಾಚಂಗಿನ ಮತ್ತೆ ಪೀಸ್ ಆಫ್ ಪೇಪರ್ಸ್ ಹತ್ರ ಇಟ್ಕೊಂಡೆ. ಅವಾಗ ಏನಾಯಿತು ಅಂತಂದರೆ, ಆ ಪೀಸ್ ಆಫ್ ಪೇಪರ್ಸ್ ಎಲ್ಲ ಇಟ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಟುವರ್ಡ್ಸ್ ದ ಕೋಮ್. ಸೊ ಅಲ್ಲಿ ಏನಾಗ್ತಾ ಇದೆ, ಪೇಪರ್ಸು ಕೂಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ. ಹೇಗೆ? ಸೊ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆಯಾ? ಇಲ್ವಲ್ಲ. ಬಾಚಂಗೆ ಪ್ಲಾಸ್ಟಿಕಲ್ಲಿ ಮಾಡಿದ್ದಾರೆ, ಇಲ್ಲ ವುಡನ್ನಲ್ಲಿ ಮಾಡಿದ್ದಾರೆ. ಸೊ ನಾನು ಯೂಸ್ ಮಾಡಿದ ಬಾಚಂಗೆ ಪ್ಲಾಸ್ಟಿಕಲ್ಲಿ ಮಾಡಿದರು, ಅದು ಮ್ಯಾಗ್ನೆಟ್ ಅಲ್ಲ. ಪೇಪರ್ಸು ಮ್ಯಾಗ್ನೆಟ್ ಅಲ್ಲ. ಮತ್ತು ಯಾವ ಫೋರ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ? ಅದು ಹೇಗೆ ಬಾಚಂಗೆ ಪೇಪರ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತಂದರೆ, ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಏನಪ್ಪ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತಂದರೆ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. It is an example for non-contact force, and how it works is, electrostatic force andre it is a force exerted by a charged body on another charged body or uncharged body. ಅಯ್ಯಯ್ಯೋ, ಏನಿದು ಇಷ್ಟೊಂದು ವರ್ಡ್ಸ್ ಹೇಳ್ತಿದ್ದಾರೆ, ಒಂದಕ್ಕೊಂದು ಏನು ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಬೇಡಿ. ಚಾರ್ಜಡ್ ಬಾಡಿ ಅಂದ್ರೇನು, ಅನ್ಚಾರ್ಜಡ್ ಬಾಡಿ ಅಂದ್ರೇನು, ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ಆದಷ್ಟು ಹೇಳ್ತೀನಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಯಾಕೆ ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ಅಂತ ಹೇಳಿದೆ ಅಂದರೆ,
ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಲ್ವಾ, ಆವಾಗ ಅಲ್ಲಿ ಎರಡು ಆಬ್ಜೆಕ್ಟು ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಇಲ್ಲ. ಹಾಗೇನೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದ್ರೂ ಅಲ್ಲೊಂದು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ನಾನು ಹೇಳಿದ ಎಕ್ಸಾಂಪಲಲ್ಲಿ ನಾನು ನಿಮ್ಗೆ ಹೇಳಿದೆ, ನನ್ನ ಹತ್ರ ಬಾಚಂಗೆ ಇತ್ತು. ಫಸ್ಟ್ ನಾನು ಆ ಪೀಸ್ ಆಫ್ ಪೇಪರ್ ಹತ್ರ ಹಿಡಿದಾಗ ಅದು ಅಟ್ರ್ಯಾಕ್ಟ್ ಮಾಡಲಿಲ್ಲ ಒಂದಕ್ಕೊಂದು. ನೆಕ್ಸ್ಟ್ ನಾನು ಅದನ್ನು ಯೂಸ್ ಮಾಡಾದ್ಮೇಲೆ ಅದನ್ನು ಪೇಪರ್ಸ್ ಹತ್ರ ಇಟ್ಟಾಗ ಅದು ಪೇಪರ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ. ಈ ಪ್ರಾಸೆಸ್ನ ನಾವು ಅಂದರೆ ಎಲೆಕ್ಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ನಾನು ನಿಮಗೆ ಯಾವುದೇ ಒಂದು ಆಬ್ಜೆಕ್ಟ್ ತೊಗೊಂಡ್ರು ಎಗೇನ್ ನನ್ನ ಹತ್ರ ಇವಾಗ ಕೈಯಲ್ಲಿರೋದು ಪೆನ್. ಸೊ ಇದನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ. ಯಾವುದೇ ಒಂದು ಆಬ್ಜೆಕ್ಟ್ ತೊಗೊಂಡ್ರು ಇಫ್ ಇಟ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಆ್ಯಸ್ ಮಾಸ್, ಅದನ್ನು ನಾವು ಮ್ಯಾಟರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಆಬ್ಜೆಕ್ಟ್ನ ಸ್ಪೇಸ್ ಆಕ್ಯುಪೈ ಮಾಡುತ್ತೆ, ಮಾಸ್ ಇದೆ ಇದಕ್ಕೆ, ಸೊ ಇದು ಮ್ಯಾಟರ್. ಇಟ್ ಈಸ್ ಕಂಪೋಸ್ಡ್ ಆಫ್ ಮಾಲಿಕ್ಯೂಲ್ಸ್ ಕಂಪೋಸ್ಡ್ ಆಫ್ ಆಟಮ್ಸ್. ಸೊ ಎಲ್ಲ ಒಂದು ಆಬ್ಜೆಕ್ಟಲ್ಲೂ ಆಟಮ್ಸ್ ಇರುತ್ತೆ. ಆ ಆಟಮ್ಸಲ್ಲಿ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಯಾವುದೇ ಒಂದು ಆಬ್ಜೆಕ್ಟು ಅದ್ರ ಪಾಡಿಗೆ ಅದಿರುವಾಗ ನ್ಯೂಟ್ರಲ್ ಆಗಿರೋಕ್ಕೆ ಟ್ರೈ ಮಾಡುತ್ತೆ ಅಂತಂದರೆ, ಇವಾಗ ಒಂದು ಆಬ್ಜೆಕ್ಟಲ್ಲಿ ಪ್ರೋಟಾನ್ಸ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್ ಎಲ್ಲ ಇರುತ್ತಲ್ಲ. ಸೊ ಒಂದು ಆಬ್ಜೆಕ್ಟು ಆದಷ್ಟು ನ್ಯೂಟ್ರಲ್ ಆಗಿರೋಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಎಲ್ಲ ಈಕ್ವಲ್ ಆಗಿರುತ್ತೆ ಒಂದು ಆಬ್ಜೆಕ್ಟಲ್ಲಿ. ಅದೇ ನಾವು ಆ ಆಬ್ಜೆಕ್ಟ್ನ ಇನ್ನೊಂದು ಆಬ್ಜೆಕ್ಟ್ ಜೊತೆ ರಬ್ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಆಬ್ಜೆಕ್ಟ್ನ ಇನ್ನೊಂದು ಆಬ್ಜೆಕ್ಟ್ ಜೊತೆ ರಬ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿರೋ ಮಾಲಿಕ್ಯೂಲ್ಸ್, ಆಟಮ್ಸ್ ಎಲ್ಲ ಏನಿದೆ ಒಂದಕ್ಕೊಂದು ಡಿಸ್ಪ್ಲೇಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದರಲ್ಲಿರೋ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ಒಂದು ಈಕ್ವಲ್ ಒಂದು ಪೊಸಿಷನಲ್ಲಿ ಇರುತ್ತಲ್ವ, ಅದೆಲ್ಲ ಡಿಸ್ಟರ್ಬ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಕೆಲವೊಂದು ಸತಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಆಬ್ಜೆಕ್ಟ್ ಮೇ ಲೂಸ್ ಎಲೆಕ್ಟ್ರಾನ್. ನಾನು ಯಾವತ್ತೂ ನೋಡಿಲ್ವಲ್ಲ, ಎಲೆಕ್ಟ್ರಾನ್ ಹೋಗ್ತಾ ಇದ್ದಿದ್ದು ನೋಡಿಲ್ವಲ್ಲ, ಪ್ರೋಟಾನ್ ಹೋಗ್ತಾ ಇದ್ದಿದ್ದು ನೋಡಿಲ್ವಲ್ಲ ನಾನು ಯೂಸ್ ಮಾಡ್ತಾ ಇರುವಾಗ ಅಂತ ಅನ್ಕೋಬೇಡಿ. ಎವ್ರಿಥಿಂಗ್ ಈಸ್ ಇನ್ ಮೈಕ್ರೋಸ್ಕೋಪಿಕ್ ಲೆವೆಲ್. ಅದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ನಾನು ಕೊಟ್ಟಿದ್ದ ಎಕ್ಸಾಂಪಲ್ನ ಇನ್ನೊಂದು ಸತಿ ಹೇಳ್ತೀನಿ. ನಾನು ಬಾಚಣಿಗೆ ಯೂಸ್ ಮಾಡೋಕ್ಕೆ ಮುಂಚೆ ಆ ಬಾಚಣಿಗೆಲಿ ಏನಾಯಿತು, ಆ ಬಾಚಣಿಗೆ ಏನು ಮ್ಯಾಟರ್, ಬಿಕಾಸ್ ಇಟ್ ಈಸ್ ಆಕ್ಯುಪೈಯಿಂಗ್ ಮಾಸ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಇಟ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈಯಿಂಗ್ ಸ್ಪೇಸ್. ಸೊ ಆ ಆಬ್ಜೆಕ್ಟಲ್ಲೂ ಮಾಲಿಕ್ಯೂಲ್ಸ್ ಇರುತ್ತೆ, ಆಟಮ್ಸ್ ಇರುತ್ತೆ, ಪ್ರೋಟಾನ್ಸ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್ ಎಲ್ಲ ಇರುತ್ತೆ. ಯಾವಾಗ ನಾನು ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ಇದ್ದಿದ್ದ ಅರೇಂಜ್ಮೆಂಟ್ಸ್ ಎಲ್ಲ ಡಿಸ್ಟರ್ಬ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವೊಂದು ಸತಿ ಇಟ್ ಮೈಟ್ ಲೂಸ್ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸ್ನ ಅಂದರೆ ಈಕ್ವಲ್ ಆಗಿರೋ ಪ್ರಪೋರ್ಷನ್ ಏನಾಗ್ತಾ ಇದೆ, ಅನ್ಈಕ್ವಲ್ ಆಗುತ್ತೆ. ಒಂದು ಆಬ್ಜೆಕ್ಟ್ ತೊಗೊಂಡಿದ್ದೀವಿ, ಅದರಲ್ಲಿ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಎಲ್ಲ ಇದೆ, ಈಕ್ವಲ್ ಆಗಿದೆ. ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಈಕ್ವಲ್ ಆಗಿದ್ದಿದ್ದು ದಟ್ ಈಸ್ ಇಟ್ ಮೇ ಲೂಸ್. ಆ ಆಬ್ಜೆಕ್ಟು ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಬೋದು, ಅಂದರೆ ಕಳ್ಕೊಳ್ಬೋದು, ಅಥವಾ ಪ್ರೋಟಾನ್ಸ್ನ ಕಳ್ಕೊಬೋದು. ಎಲೆಕ್ಟ್ರಾನ್ಸ್ ಅಂದರೆ ನೆಗೆಟಿವ್ಲಿ ಚಾರ್ಜ್, ಪ್ರೋಟಾನ್ಸ್ ಅಂದರೆ ಪಾಸಿಟಿವ್ಲಿ ಚಾರ್ಜ್. ಸೊ ಈಕ್ವಲ್ ಆಗಿರೋದು ಅನ್ಈಕ್ವಲ್ ಆಗಿಬಿಡುತ್ತೆ. ಅಂದರೆ ಆವಾಗ ಅಲ್ಲೇನಾಗುತ್ತೆ, ಯಾವುದೇ ಒಂದು ಚಾರ್ಜ್ನ ಅದು ಕಳ್ಕೊಳ್ತಾ ಇದೆ ಅಂತಂದರೆ, ಇವಾಗ ಈಕ್ವಲ್ ಆಗಿ ನ್ಯೂಟ್ರಲ್ ಆಗಿದ್ದಿದ್ದು ಏನಾಗಿದೆ, ಅದು ನೆಗೆಟಿವ್ ಚಾರ್ಜ್ನ ಕಳ್ಕೊಂಡ್ರೆ ಏನಾಗುತ್ತೆ, ಅದು ಪಾಸಿಟಿವ್ ಆಗಿಬಿಡುತ್ತೆ. ಅದೇ ಪಾಸಿಟಿವ್ ಚಾರ್ಜ್ ಕಳ್ಕೊಂಡ್ರೆ ಅದು ನೆಗೆಟಿವ್ ಚಾರ್ಜಸ್ ಅದರಲ್ಲಿ ಜಾಸ್ತಿ ಇರುತ್ತೆ ಆ ಆಬ್ಜೆಕ್ಟಲ್ಲಿ. ಆವಾಗ ಅದು ಇನ್ನೊಂದು ಆಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದಾಗ ಏನಾಗುತ್ತೆ, ಅದರಲ್ಲಿ ಯಾವ ಒಂದು ಚಾರ್ಜ್ ಕಮ್ಮಿ ಇದೆ ಆ ಚಾರ್ಜ್ನ ಇನ್ನೊಂದು ಆಬ್ಜೆಕ್ಟಿಂದ ತಗೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಆವಾಗ ಅಲ್ಲೇನಾಗ್ತಾ ಇದೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ನ ನಾವು ಏನಂತ ಹೇಳ್ತೀವಿ, ಈ ಮೆಥಡಲ್ಲಿ ಆಗುವಂಥದ್ದನ್ನು ನಾವೇನಂತ ಹೇಳ್ತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಇಟ್ ಈಸ್ ಎ ಫೋರ್ಸ್ exerted by a charged body, ಅದನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಇಟ್ ಈಸ್ ಎ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜ್ಡ್ ಬಾಡಿ.
ಸೊ ಈ ವರ್ಡ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಚಾರ್ಜಡ್ ಬಾಡಿ, ಅದನ್ನ ಯಾಕೆ ನಾನು ಮತ್ತೆ ಮತ್ತೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಚಾರ್ಜಡ್ ಬಾಡಿ ಅಂದರೆ ನೀವು ಒಂದು ಆಬ್ಜೆಕ್ಟ್ನ ಸುಮ್ಮನೆ ತೊಗೊಂಡೋಗಿ ಇನ್ನೊಂದು ಆಬ್ಜೆಕ್ಟ್ ಹತ್ರ ಇದ್ದಾಗ ನೀವು ಅಲ್ಲಿ ಅಟ್ರಾಕ್ಷನೋ ರಿಪಲ್ಷನೋ ಅಬ್ಸರ್ವ್ ಮಾಡೋದಿಲ್ಲ. ಆ ಆಬ್ಜೆಕ್ಟ್ನ ನೀವು ಚಾರ್ಜ್ ಮಾಡಿದಾಗ, ಸೊ ಚಾರ್ಜ್ ಮಾಡೋದು ಸಾಕಷ್ಟು ವಿಧಗಳಲ್ಲಿದೆ. ಅದರಲ್ಲಿ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದು ಎಲೆಕ್ಟ್ರಿಫಿಕೇಷನ್ ಮೆಥಡ್. ಅಂದರೆ ಒಂದಕ್ಕೊಂದು ಆಬ್ಜೆಕ್ಟ್ ರಬ್ ಮಾಡಿದಾಗ ಒಂದು ಆಬ್ಜೆಕ್ಟ್ಸ್ ಚಾರ್ಜ್ ಆಗ್ತಾ ಹೋಗುತ್ತೆ. ಅಂದರೆ ಅದನ್ನು ನಾವು ಎಲೆಕ್ಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಚಾರ್ಜ್ಡ್ ಬಾಡಿ, ಒಂದು ಚಾರ್ಜ್ ಬಾಡಿ ಇನ್ನೊಂದು ಚಾರ್ಜ್ಡ್ ಅಥವಾ ಅನ್ಚಾರ್ಜ್ ಬಾಡಿ ಮೇಲೆ ಎಕ್ಸರ್ಟ್ ಮಾಡ್ತಾ ಇರೋ ಫೋರ್ಸ್ನ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜ್ಡ್ ಬಾಡಿ ಆನ್ another charged or uncharged body. On another charged or uncharged body. ಹಾಗಾದರೆ ಇನ್ನೊಂದು ಆಬ್ಜೆಕ್ಟ್ ಮೇಲೆ ಅದು ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಫಸ್ಟ್ ಚಾರ್ಜ್ ಆಗಿರೋ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಯಾವಾಗ್ಲೂ ಚಾರ್ಜ್ಡ್ ಆಬ್ಜೆಕ್ಟ್ ಆಗಿರುತ್ತೆ, ಇನ್ನೊಂದು ಆಬ್ಜೆಕ್ಟ್ ಚಾರ್ಜ್ಡ್ ಆಗಿರ್ಬೋದು ಅಥವಾ ಅನ್ಚಾರ್ಜ್ಡ್ ಆಗಿರ್ಬೋದು. ಆ ಫೋರ್ಸ್ ಏನು ಎಕ್ಸರ್ಟ್ ಮಾಡ್ತಾ ಇದೆ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಮೇಲೆ, ಆ ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ. ದಟ್ ಈಸ್ ವೈ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಈ ಥರ ಎಕ್ಸಾಂಪಲ್ಸ್ನ ನೀವು ಸಾಕಷ್ಟು ನೋಡಿರ್ತೀರ. ಅಂದರೆ ಬಾಚನ್ಗೆ ಅಷ್ಟೇ ಅಲ್ಲ, ಬೇರೆ ನೀವು ಇನ್ನೊಂದು ಎಕ್ಸಾಂಪಲ್ ಟ್ರೈ ಮಾಡಿ, ಇನ್ನೊಂದು ಆ್ಯಕ್ಟಿವಿಟಿ ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ. ಒಂದು ಬೆಲೂನ್ ತೊಗೊಳ್ಳಿ. ಸೊ ಒಂದು ಬೆಲೂನ್, ಎರಡು ಬೆಲೂನ್ ತೊಗೊಳ್ಳಿ, ಎರಡರಲ್ಲೂ ಗಾಳಿ ತುಂಬಿಸಿ, ಆಮೇಲಿಂದ ಒಂದಕ್ಕೊಂದು ಪಕ್ಕದಲ್ಲಿ ಇಟ್ಟು ನೋಡಿ, ಅದ್ರ ಪಾಡಿಗೆ ಅದಿರುತ್ತೆ ಎರಡೂ. ಆಮೇಲಿಂದ ಒಂದು ಬೆಲೂನ್ನ ತೊಗೊಂಡು ಟವಲ್ ಅಥವಾ ಯಾವುದಾದ್ರೂ ಒಂದು ಕ್ಲಾತ್ ಯೂಸ್ ಮಾಡಿ ರಬ್ ಮಾಡಿ, ಮತ್ತು ಅದನ್ನು ಇನ್ನೊಂದು ಬಲೂನ್ ಹತ್ರ ತೊಗೊಂಡು ಬನ್ನಿ. ಅವಾಗ ಏನಾಗುತ್ತೆ, ಒಂದು ಬಲೂನ್ ಇನ್ನೊಂದು ಬಲೂನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಯಾಕೆ? ಒಂದು ಬೆಲೂನ್ನ ನಾವು ರಬ್ಬಿಂಗ್ ಮೆಥಡಲ್ಲಿ ಏನು ಮಾಡಿದ್ದೀವಿ, ಚಾರ್ಜ್ ಮಾಡಿದ್ದೀವಿ. ಅದರಲ್ಲಿರೋ ಮಾಲಿಕ್ಯೂಲ್ಸ್, ಅದರಲ್ಲಿರೋ ಆಟಮ್ಸ್ನೆಲ್ಲ ನಾವು ಡಿಸ್ಟರ್ಬ್ ಮಾಡಿ ಯಾವುದೋ ಒಂದು ಚಾರ್ಜ್ನ ಅದು ಕಳ್ಕೊಳ್ಳೋ ಥರ ಮಾಡಿದ್ದೀವಿ. ಆವಾಗ ಅದು ಚಾರ್ಜ್ ಆಗುತ್ತೆ ಆ ಬೆಲೂನ್. ಆ ಚಾರ್ಜ್ ಆಗಿರೋ ಬೆಲೂನ್ನ ಏನು ಮಾಡ್ತಾ ಇದ್ದೀವಿ, ಇನ್ನೊಂದು ಬೆಲೂನ್ ಹತ್ರ ತೊಗೊಂಡು ಬರ್ತಾ ಇದ್ದೀವಿ, ಅನ್ಚಾರ್ಜ್ಡ್ ಬಾಡಿ ಹತ್ರ ತೊಗೊಂಡ್ಬರ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಅದು ಒಂದಕ್ಕೊಂದು ಅಟ್ರ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ ಅಂದರೆ, ಅದೇ ಕ್ಲಾತ್ ಯೂಸ್ ಮಾಡಿಕೊಂಡು ಇನ್ನೊಂದು ಬಲೂನ್ ಇತ್ತಲ್ಲ ನಿಮ್ಮ ಹತ್ರ, ಅದನ್ನು ಚಾರ್ಜ್ ಮಾಡಿಲ್ವಲ್ಲ ನೀವು, ಅದನ್ನು ಮತ್ತೆ ರಬ್ ಮಾಡಿ, ಅದನ್ನು ಚಾರ್ಜ್ ಮಾಡಿ, ಮತ್ತು ಇದೆರಡನ್ನೂ ಹತ್ರ ತೊಗೊಂಡು ಬನ್ನಿ. ಅದೆರಡು ಅಟ್ರ್ಯಾಕ್ಟ್ ಆಗೋದಿಲ್ಲ, ರಿಪಲ್ ಆಗುತ್ತೆ. ಯಾಕಂದರೆ ಸೇಮ್ ಚಾರ್ಜಸ್ ಇರ್ಬೋದು, ಇಲ್ಲ ದೇರ್ ವಿಲ್ ಬಿ ಫೋರ್ಸ್ ಆಫ್ ರಿಪಲ್ಷನ್ ಆ್ಯಕ್ಟಿಂಗ್ ಬಿಟ್ವೀನ್ ದ್ಯಾಟ್ ಟು. ಆ್ಯಂಡ್ ದಿಸ್ ಫೋರ್ಸ್ which is acting between two objects where both are charged or one is charged and one is uncharged, it's called electrostatic force. ಅದೇ ಥರ ಇನ್ನೊಂದು ಫೋರ್ಸ್, ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ನಿಮ್ಮ ಸಿಲೆಬಸ್ಸಲ್ಲಿ ನೀವು ಓದೋವಂಥದ್ದು ಮ್ಯಾಗ್ನೆಟಿಕ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಅಂತಂದರೆ ಇಟ್ ಈಸ್ ಎ ಫೋರ್ಸ್ ಎಕ್ಸರ್ಟೆಡ್ ಆನ್ ಎನ್ ಆಬ್ಜೆಕ್ಟ್. ಆ ಫೋರ್ಸ್ ಯಾವುದರಿಂದ ಬರ್ತಾ ಇದೆ, ಅರ್ತಿಂದ ಬರ್ತಾ ಇದೆ. ಎಲ್ಲ ಆಬ್ಜೆಕ್ಟ್ ಮೇಲೆ, ಇನ್ಕ್ಲೂಡಿಂಗ್ ಅಸ್, ದ್ಯಾಟ್ ಫೋರ್ಸ್ ಇಸ್ ಆ್ಯಕ್ಟಿಂಗ್. ಯಾವುದದು? ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಅಟ್ರ್ಯಾಕ್ಟ್ ಆಲ್ ದ ಆಬ್ಜೆಕ್ಟ್ಸ್ ಟುವರ್ಡ್ಸ್ ಅರ್ತ್ ಸರ್ಫೇಸ್. ಸೊ ನಾವು ಯಾವುದೇ ಒಂದು ಆಬ್ಜೆಕ್ಟ್ನ ನಾವು ಮೇಲೆ ಹಾಕಿದ್ರೂ ಅದಾಗದೆ ಕೆಳಗಡೆ ಬರುತ್ತೆ. ಯಾಕೆ? ದ್ಯಾಟ್ ಈಸ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ವಿಚ್ ಈಸ್ ಆ್ಯಕ್ಟಿಂಗ್ ಆನ್ ಆನ್ ಆಬ್ಜೆಕ್ಟ್. ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಇಟ್ ಈಸ್ ಎ ಫೋರ್ಸ್ exerted by earth on all the objects, and that is attractive force which attracts all the objects towards earth surface. ಸೊ ಮೂನ್ ಅರ್ತ್ ಸುತ್ತ ರೊಟೇಟ್ ಆಗ್ತಾ ಇದೆ. ಹೇಗೆ? ಯಾಕೆ ಬೀಳ್ತಾ ಇಲ್ಲ ಅದು? ಇಟ್ ಈಸ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್. ಅದೇ ಥರ ಯಾವುದೇ ಒಂದು ಟ್ರೀನ ಅಬ್ಸರ್ವ್ ಮಾಡಿರ್ಬೋದು. ಯಾವುದೇ ಒಂದು ಮರದಲ್ಲಿ ನಿಮ್ಮ ಸುತ್ತಮುತ್ತ ನೀವು ನೋಡಿದ್ರು ಲೀವ್ಸ್ ಎಲ್ಲ ಕೆಳಗಡೆನೇ ಬೀಳುತ್ತೆ, ಎಲೆಗಳೆಲ್ಲ ಕೆಳಗಡೆನೇ ಬೀಳುತ್ತೆ. ಯಾವುದೇ ಒಂದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲ ಫ್ಲವರ್ಸ್ ಆಗಿರ್ಬೋದು, ನಾವಾಗ ಹೋಗಿ ಅದನ್ನು ತಗೊಳ್ಳಿಲ್ಲ ಅಂದರೆ ಅದಾಗದೇ ಒಂದು ಸರ್ಟನ್ ಟೈಮ್ ಆದಮೇಲೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಯಾಕೆ ಕೆಳಗಡೆನೇ ಬೀಳುತ್ತೆ? ಮೇಲೆ ಹೋಗ್ಬೋದಲ್ಲ, ಯಾಕೆ ಹೋಗೋದಿಲ್ಲ ಅಂದರೆ ಪ್ರತಿಯೊಂದು ಆಬ್ಜೆಕ್ಟ್ ಮೇಲೂ, ಈ ಅರ್ತ್ ಮೇಲಿರೋಂಥ, ಭೂಮಿ ಮೇಲಿರೋಂಥ ಪ್ರತಿಯೊಂದು ಆಬ್ಜೆಕ್ಟ್ ಮೇಲೂ ಒಂದು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡುತ್ತೆ? ಇಟ್ ವಿಲ್ ಅಟ್ರ್ಯಾಕ್ಟ್ ಎವ್ರಿ
thing towards the earth's surface. ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ರೆ ಏನು, ಅದು ಫೋರ್ಸ್ ಆಫ್ ಅಟ್ರಾಕ್ಷನ್. ಅಲ್ಲಿ ಯಾವಾಗಲೂ ರಿಪಲ್ಷನ್ ಇರೋದಿಲ್ಲ. ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಅದು ಯಾವಾಗಲೂ ಅಟ್ರಾಕ್ಟಿವ್ ಫೋರ್ಸ್ ಅಂದರೆ ಅದು ತನ್ನ ಕಡೆಗೆ ಎಳ್ಕೊತಾ ಇರುತ್ತೆ ಎಲ್ಲ ಆಬ್ಜೆಕ್ಟನ್ನು. ಅದು ಯಾವಾಗಲೂ ಅರ್ತ್ ಸರ್ಫೇಸ್, ಅರ್ತಿಂದ ಬರ್ತಾ ಇರುತ್ತೆ. ಅರ್ತ್ ಯಾವಾಗ ಒಂದು ಎಲ್ಲ ಆಬ್ಜೆಕ್ಟ್ಸ್ನು ಅದ್ರ ಕಡೆಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಅದನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ದು ಟೈಪ್ಸ್ ಅಂದರೆ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಮ್ಯಾಗ್ನೆಟಿಕ್ ಫೋರ್ಸ್, ಇನ್ನೊಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ನೆಕ್ಸ್ಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಸೊ ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ಫೋರ್ಸಸ್. In next video I'll be starting with pressure concept, and there also I'll take a few examples and explain. Thank you.